ಹೋರಾಟದ ಬಂಧುಗಳೇ ಹಾಗೂ ಜಿಲ್ಲಾ ಪಂಚಾಯತಿಯಿಂದ ಬಂದಿರತಕ್ಕಂತ ಸನ್ಮಾನ್ಯ DS ಸಾಹೇಬ್ರೆ, ಮಾಧ್ಯಮದ ಎಲ್ಲ ಮಿತ್ರರೇ ಮತ್ತು ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಮತ್ತು ಸ್ನೇಹಿತರೆ, ಈಗ ಇಒ ಸರ್ವೇಶ್ ಅವರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದನ್ನ ನಾವು ಮೊದಲಿಗೆ ಸ್ವಾಗತ ಮಾಡ್ತೀವಿ. ಅದೇ ರೀತಿ ನಾನೊಂದು ಈ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ DS ಸಾಹೇಬ್ರಿಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಕಳ್ಳ ಎಲ್ಲಿ ಹೋದ್ರು ಕಳ್ಳನೇ. ಒಂದತ್ರ ಕಳ್ತನ ಮಾಡೋದು ಕಲ್ತ್ಮೇಲೆ ಅವ್ನು ಇನ್ನೊಂದ್ ಕಡೆ ಹೋದ್ರು ಕೂಡ ಅವ್ನು ಕಳ್ತನನೇ ಮಾಡೋದು. ಅವನು ಪ್ರಾಮಾಣಿಕವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸನ್ಮಾನ್ಯ CEO ಸಾಹೇಬ್ರ ಗಮನಕ್ಕೆ ತಗೊಂಡೋಗಿ ಅವ್ರು ಯಾವ್ದು ಇಲಾಖೆಯಲ್ಲಿ ಕೆಲಸ ಮಾಡ್ಕೊಳ್ಳಿ, ನಮ್ಮ ಇಲಾಖೆ ಮತ್ತೆ ಕೆಟ್ಟ ಹೆಸರು ಅಲ್ಲಿ ಕೂಡ ಬರುತ್ತೆ ಸರ್, ದಯವಿಟ್ಟು ಬೇಡ, ಶ್ರೀನಿವಾಸಪುರದಲ್ಲಿ ಬೇಡ, ಅದನ್ನ ಅಲ್ಲಿಂದ ಕೂಡ ತೆಗೆದ್ಬಿಡಿ, ಅಲ್ಲಿ ಜನ ಕೂಡ ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಸಂಘಟನೆಗಳ ಪರವಾಗಿ ನೀವು ಅವರಿಗೆ ತಿಳಿಸ್ಬೇಕು ಸರ್. ಮತ್ತೆ ಇವಾಗೇನು ನೀವೆಲ್ಲ ಏನು ಆಶ್ವಾಸನೆ ಕೊಡಿ, ನಿಮ್ಮ ಮಾತಿನ ಮೇಲೆ ನಾವು ಆಶಾಭಾವನೆ ಇಟ್ಕೊಂಡಿದ್ದೀರಿ, ಅದನ್ನ ಗೌರವಿಸ್ತಾ ಇದೀರಿ. ಇವತ್ತು ನಾವು ತಾವೇನು ಭರವಸೆ ಕೊಟ್ಟಿದ್ದೀರಿ, ನಾವು ಕೊಟ್ಟ ಮಾತುಕತೆ ನಾವು ಅದನ್ನ ಏನು ತನಿಖೆ ಮಾಡಿ ಆತನ ಮೇಲೆ ಎಲ್ಲಾ ರೀತಿಯ ಪ್ರಾಮಾಣಿಕವಾದ ಒಂದು ರಿಪೋರ್ಟ್ ಅನ್ನು ನಾವು ಹಾಕ್ತೀವಿ ಅಂತ ತಾವೇನು ಭರವಸೆ ಕೊಟ್ಟಿದ್ದೀರಿ, ಅದನ್ನ ನಾವು ಗೌರವಿಸ್ತೀವಿ ಮತ್ತು ಅದನ್ನ ಮಾಡಲೇಬೇಕು, ಆದಷ್ಟು ಬೇಗ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡ್ತಾ ಇದ್ದೀರಿ. ಹಾಗೇನೆ ನಾವು ಹೋರಾಟವನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಪ್ರಶ್ನೆನೇ ಇರ್ಲಿಲ್ಲ. ಈಗ ನಮ್ಮ ರಾಜ್ಯ ನಾಯಕರು ನಿನ್ನೆ ಬಂದು ನಮ್ಮೆಲ್ಲ ಚರ್ಚೆ ಮಾಡಿ ನಮಗೆ ವಿಚಾರ ಮುಟ್ಟಿಸಿ ಹೋಗಿರೋದ್ರಿಂದ ನಮ್ಮ ರಾಜ್ಯ ನಾಯಕರ ಮಾತಿಗೆ ನಾವು ಗೌರವ ಕೊಡ್ಬೇಕಾಗ್ತದೆ. ಏನು ಅವ್ರಿಗೆ ಮಾತಿಗೆ ಗೌರವ ಕೊಟ್ಟು ಇವತ್ತೇನು ನಾವು ಹೋರಾಟವನ್ನು ಮುಂದುವರಿಸಬೇಕಾಗಿತ್ತು, ಅದನ್ನ ಎಲ್ಡಪ್ ಮಾಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ರಿ ಇವತ್ತು. ಯಾಕಂದ್ರೆ ಅವರು ನಮಗೆ ಸೂಚನೆ ಕೊಟ್ಟಿದ್ದು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಮಂತ್ರಿ ಹತ್ರ ಮಾಡಬೇಕು ಏನು ಅಂತ. ಆದ್ರೆ ಇನ್ನೊಂದು ವಿಚಾರ ಚರ್ಚೆ ಮಾಡಿರೋದೇನೆಂದ್ರೆ, ಇದು ರಾಜ್ಯ ಮಟ್ಟದ ವಿಚಾರ ಆಗಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕಂಡು ಒಂದು ವಿಶೇಷ ಸಭೆಯನ್ನು ಮಾಡುವ ಮುಖಾಂತರ ಇದು ರಾಜ್ಯಾದ್ಯಂತ ಕೂಡ ಇದು ಇಂಪ್ಲಿಮೆಂಟ್ ಆಗೋ ತರ ನಾವು ಮಾಡಬೇಕಾದ ಜವಾಬ್ದಾರಿ ಇದೆ. ಆ ಕಾರಣಕ್ಕಾಗಿ ನಾವು ಈಗ ನನಗೆ ಮಾತಿಗೆ ಗೌರವ ಕೊಟ್ಟು ಎಲ್ಡಪ್ ಮಾಡಿ ಅದನ್ನ ನಾವು CEO ನಮಗೆ ಮಾತು ಕೊಟ್ಟಿದ್ದಾರೆ. ಅವರು ಕೂಡ ನಮ್ಮೂರಾಗಿರೋದ್ರಿಂದ ಅವ್ರು ಖಂಡಿತ ತಪ್ಪಾಗ್ಲಿಕ್ಕೆ ಬಿಡೋದಿಲ್ಲ, ಎನ್ಕ್ವೈರಿ ಆಗ್ತದೆ, ಅವರು ಸಸ್ಪೆಂಡ್ ಆಗ್ತಾರೆ ಅಂತಕ್ಕಂಥ ಕೊಟ್ಟ ಮಾತನ್ನ ಮೇರೆಗೆ ಇವತ್ತು ನಾವು ಒಂದು ಹೋರಾಟವನ್ನ ವಾಪಸ್ ತೆಗೆದುಕೊಳ್ತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗಿದೆ. ಅದೇ ರೀತಿಯಾಗಿ ಇಷ್ಟು ದಿನ ನಮ್ಮ ಈ ಒಂದು ಹೋರಾಟಕ್ಕೆ ಅನೇಕರು ತಮ್ಮ ಕೈಲಾದಂತ ಎಲ್ಲಾ ರೀತಿಯ ಸಹಾಯಗಳನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀರಿ. ಹಾಗೇನೆ ಎಲ್ಲಾ ಮಾಧ್ಯಮದ ಮಿತ್ರರು ಕೂಡ ನಮಗೆ ಏನು ನಿರಂತರವಾಗಿ ನಮ್ಮ ಒಂದು ಸುದ್ದಿಗಳನ್ನ ಮಾಡಿ ಈ ಒಂದು ವಿಚಾರವನ್ನ ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ತಾವೆಲ್ಲ ಕೂಡ ಶ್ರಮ ಹಾಕಿದ್ದೀರಾ ಈ ಒಂದು ಹೋರಾಟಕ್ಕೆ. ತಮಗೂ ಕೂಡ ನಾನು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಪ್ರತಿದಿನ ನಮಗೆ ರಕ್ಷಣೆ ಕೊಟ್ಟು ಇಲ್ಲೇನ್ ನಡೀತಾ ಇದೆ, ಇಲ್ಲೇನಾಗ್ತಾ ಇದೆ ಅಂತಕ್ಕಂಥ ಪ್ರತಿಯೊಂದನ್ನು ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾ ನಮ್ಮ ಹೋರಾಟಕ್ಕೆ ಸಂಪೂರ್ಣವಾದ ಕಾಳಜಿಯನ್ನು ವಹಿಸಿ ನಮಗೆ ಬಂದೋಬಸ್ತ್ ಕೊಟ್ಟಂತ ಮತ್ತು ನಮಗೆ ರಕ್ಷಣೆಯನ್ನು ಒದಗಿಸಿಕೊಟ್ಟಂತ ಪೊಲೀಸ್ ಇಲಾಖೆಗೂ ಕೂಡ ನಾವು ನಮ್ಮ ದಲಿತ ಸಂಘ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ಸಂಘಟನೆಗಳ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಎಲ್ಲ ಮುಳಬಾಗಿಲು ಪಟ್ಟಣದ ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ಹೋರಾಟಕ್ಕೆ ಪರೋಕ್ಷವಾದ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್.